ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಶಸ್ತ್ರಚಿಕಿತ್ಸಾ ಕಾಯಿಲೆಗಳು, ಅದು ಮಕ್ಕಳಲ್ಲಿ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ, ಏನೇ ಕಾಯಿಲೆಗಳು, ಮಕ್ಕಳಲ್ಲಿ ಯಾವ ಒಂದು ಸಮಯದಲ್ಲಿ ಇದು ಕಾಣಿಸ್ಕೋಬಹುದು, ಗರ್ಭದಲ್ಲಿ ಇದ್ದಾಗಲೇ ಶಸ್ತ್ರಚಿಕಿತ್ಸಾ ಕಾಯಿಲೆಗಳು ಬರುತ್ತಾ, ಅಥವಾ ಮಗು ಜನಿಸಿದ ನಂತರ ಈ ಶಸ್ತ್ರಚಿಕಿತ್ಸಾ ಕಾಯಿಲೆಗಳು ಬರುತ್ತಾ, ಬಂದ್ರೆ ಯಾರು ಈ ಶಸ್ತ್ರಚಿಕಿತ್ಸಾ ಕಾಯಿಲೆಗಳನ್ನ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಾಕ್ರಾವರ್ಡ್ ಆಸ್ಪತ್ರೆಯ ವೈದ್ಯರಾದಂತಹ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಪೀಡಿಯಾಟ್ರಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ನ HOD ಡಾಕ್ಟರ್ ಅನಿಲ್ ಕುಮಾರ್ ಪುರಲಿಂಗೇಗೌಡ ಅವರು ಇದ್ದಾರೆ. ಬನ್ನಿ ಕಾರ್ಯಕ್ರಮದಲ್ಲಿ ಅವರನ್ನ ಮಾತಾಡಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೊದಲಿಗೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್, ಈಗ ಮೊದಲಿಗೆ ಶಸ್ತ್ರಚಿಕಿತ್ಸಾ ಕಾಯಿಲೆಗಳು ಅಂದ್ರೆ ಏನು, ಮತ್ತೆ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸಾ ಕಾಯಿಲೆಗಳು ಕಾಣಿಸ್ಕೊಂಡಾಗ ಯಾಕೆ ಕಾಣಿಸ್ಕೊಳ್ಳುತ್ತೆ, ಯಾವೆಲ್ಲ ಕಾಯಿಲೆಗಳಿರಬಹುದು ಅದು ಅಂತ? ಮೊದಲಿಗೆ ನಿಮ್ಗೆಲ್ಲ ತಿಳಿದಿರತಕ್ಕಂತಂಗೆ ದೊಡ್ಡವರಲ್ಲಿ ಶಸ್ತ್ರಚಿಕಿತ್ಸಾ ಕಾಯಿಲೆಗಳು ಕಂಡುಬರುತ್ತೆ. ಅದೇ ರೀತಿ ಮಕ್ಕಳಲ್ಲೂ ಸಹಿತ ಈ ಥರ ಕಾಯಿಲೆಗಳು ಕಂಡುಬರುತ್ತೆ. ನಾವು ಎರಡು ವಿಭಾಗವಾಗಿ ಮಾಡ್ಬೋದು. ಗರ್ಭಾವಸ್ಥೆಯಲ್ಲಿದ್ದಾಗ ಕಂಡುಬರುವಂಥ ಕಾಯಿಲೆಗಳು, ಮಗು ಹುಟ್ಟಿದ ಮೇಲೆ ಕಂಡುಬರುವಂಥ ಕಾಯಿಲೆಗಳು. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿದ್ದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡೋದು ಸರ್ವೇ ಸಾಮಾನ್ಯ. ಅದು 20ನೇ ವಾರ ಇದ್ದಾಗ ಒಂದು ಅನಾಮಲಿ ಸ್ಕ್ಯಾನಿಂಗ್ ಅಂತ ಹೇಳಿ ಮಾಡ್ತಾರೆ. ಅಂದರೆ ಅಂಗಗಳಲ್ಲಿ ಏನಾದರೂ ಕುಂಠಿತವಾಗಿದೆಯಾ, ಬೆಳವಣಿಗೆ ಹೇಗಿದೆ ಅಂತ ನೋಡೋದಕ್ಕೋಸ್ಕರ. ಆ ಒಂದು ಸಂದರ್ಭದಲ್ಲಿ ಈ ಅಂಗಗಳಲ್ಲಿ ಆಗಂಥ ತೊಂದರೆಗಳನ್ನು ಕಂಡುಹಿಡಿಯಬಹುದು. ಅದು ಒಂದು ರೀತಿಯಾಗಿ ಕಂಡುಹಿಡಿಯತಕ್ಕಂಥ ವಿಧಾನ. ಮತ್ತೊಂದು, ಮಗು ಹುಟ್ಟಿದ ಮೇಲೆ ಇರ್ತಕ್ಕಂಥ ಕೆಲವೊಂದು ಸಿಂಪ್ಟಮ್ಸ್ಗಳಿಂದ ಯಾವ ಥರ ಕಾಯಿಲೆ ಇರಬಹುದು, ಶಸ್ತ್ರಚಿಕಿತ್ಸೆ ಕಾಯಿಲೆನಾ ಬೇರೆ ಕಾಯಿಲೆನಾ ಅಂತ ಕಂಡುಹಿಡಿಬೋದು. ಹೀಗೆ ಗರ್ಭಾವಸ್ಥೆಯಲ್ಲಿದ್ದಾಗ ಮತ್ತೆ ಡೆಲಿವರಿ ಆದಂಥ ನಂತರದಲ್ಲಿ ಕಾಯಿಲೆಗಳನ್ನ ಕಂಡುಹಿಡಿಬಹುದು. ಓಕೆ ಡಾಕ್ಟರ್, ಈಗ ಗರ್ಭಾವಸ್ಥೆಯಲ್ಲಿ ಈ ರೀತಿ ಸರ್ಜಿಕಲ್ ಡಿಸೀಸ್ ಇದೆ ಮಗುಗೆ ಅಂತ ಗೊತ್ತಾದಾಗ ಸ್ಕ್ಯಾನಿಂಗ್ ನಲ್ಲಿ ಏನ್ ಮಾಡ್ತೀರಾ? ಮಗುನ ಅಬಾರ್ಟ್ ಮಾಡಿಬಿಡ್ತಾರಾ, ಅಥವಾ ಅದಕ್ಕೆ ಬೇರೆ ಏನಾದರೂ ಮಾರ್ಗ ಇದೆಯಾ, ಟ್ರೀಟ್ಮೆಂಟ್ ಆಪ್ಷನ್ ಇದೆಯಾ ಅಂತ? ಹೌದು, ಸಾಕಷ್ಟು ಕಾಯಿಲೆಗಳು ಗರ್ಭಾವಸ್ಥೆಯಲ್ಲಿ ಕಂಡು ಬರ್ತವೆ. ಕೆಲವೊಂದು ಕಾಯಿಲೆಗಳು ಈಗ 20 ವಾರದಲ್ಲಿದ್ದಾಗ ಅಂಗಗಳ ರಚನೆಗಳು ನೋಡಿದಾಗ, ನಿಮಗೆ ಉದಾಹರಣೆ ಹೇಳಬೇಕಂತ ಅಂದರೆ ತಲೆಯಲ್ಲಿ ತುಂಬ ನೀರು ತುಂಬಿಕೊಂಡು ಮೆದುಳು ಬೆಳವಣಿಗೆ ಇಲ್ದಲೇ ಇರ್ತಕ್ಕಂಥದ್ದು, ಅಥವಾ ಯೂರಿನ್ ಅಂದರೆ ಮೂತ್ರ ಹೋಗೋ ಒಂದು ರಸ್ತೆಯಲ್ಲಿ ಬ್ಲಾಕ್ ಆಗಿಬಿಟ್ಟು ಕಿಡ್ನಿಯ ಬೆಳವಣಿಗೆ ಆಗದೇ ಅಂತಂಥ ಸಂದರ್ಭದಲ್ಲಿ, ಅಥವಾ ಒಂದು ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ಒಂದು ಕಾಯಿಲೆ ಇದೆ. ಇದು ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಒಪ್ಪೆನಲ್ಲಿ ರಂಧ್ರ ಆಗಿಬಿಟ್ಟು ಕರುಳುಗಳು ಎದೆಗೂಡಿನಲ್ಲಿ ಹೋಗಿ ಸೇರ್ಕೊತವೆ. ಆ ಸಂದರ್ಭದಲ್ಲಿ ಶ್ವಾಸಕೋಶ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ಕಾಯಿಲೆಗಳನ್ನ ನಾವು 20 ವಾರಕ್ಕಿಂತ ಮೊದಲು ಕಂಡುಹಿಡಿದ್ರೆ ಅದಕ್ಕೆ ಗರ್ಭಪಾತವನ್ನು ಮಾಡೋದಕ್ಕೆ ಹೇಳ್ತೀವಿ. ಇದು ಭಾಳ ಕಡಿಮೆ ಪರ್ಸೆಂಟೇಜ್ ಅದಲ್ಲಿ ಕಂಡುಬರುತ್ತೆ. ಇದೇ ಕಾಯಿಲೆಗಳು ಡೆಲಿವರಿಗಿನ್ನ ಮೊದಲು ಗೊತ್ತಾದರೆ ಆಲ್ರೆಡಿ ಅಂಗಗಳ ರಚನೆ ಆಗಿರೋದ್ರಿಂದ ಅದನ್ನು ನಾವು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿ ಡೆಲಿವರಿ ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಬಟ್ ಕೆಲವೊಂದು ಸಾಕಷ್ಟು ಕಾಯಿಲೆಗಳು ಅಂದರೆ ಕಿಡ್ನಿ ಊತ ಒಂದು ಕಾಮನ್ ಆಗಿ ನೋಡ್ತಕ್ಕಂಥ ತೊಂದರೆ ಅಲ್ಟ್ರಾಸೌಂಡಲ್ಲಿ, ಅದಕ್ಕೆ ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೀವಿ. ಸಾಕಷ್ಟು ಸಲ ಒಂದು ಕಿಡ್ನಿನಲ್ಲಿ ಸ್ವಲ್ಪ ಊತ ಇರುತ್ತೆ. ಈ ಕಂಡೀಷನ್ಸ್ಗಳು ಹುಟ್ಟಿದ ಮೇಲೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇದೆ. ಇಂಥ ಕಂಡೀಷನ್ಸ್ಗೆ ಗರ್ಭಪಾತ ಮಾಡೋ ಅವಶ್ಯಕತೆ ಇಲ್ಲ. ಕೆಲವು ಟೈಮ್ ಹೊಟ್ಟೆ ಒಳಗಡೆ ಸಣ್ಣ ನೀರಿನ ಗಡ್ಡೆಗಳು ಇರ್ತವೆ, ಸಿಸ್ಟ್ಗಳು ಅಂತ ಹೇಳ್ತೀವಿ. ಈ ಕಾಯಿಲೆಗಳು ಸಹಿತ ಡೇಂಜರ್ ಆಗಿರುತ್ತಂಥ ತೊಂದರೆ ಅಲ್ಲ. ಸೊ ಕೆಲವೊಮ್ಮೆ ಪ್ರೆಗ್ನೆನ್ಸಿನಲ್ಲೇ ಅಂದರೆ ಡೆಲಿವರಿಗಿನ ಮೊದಲನೇ ಈ ಬೆಳವಣಿಗೆ ಟೈಮಲ್ಲಿ ತನ್ನಷ್ಟಕ್ಕೆ ತಾನೇ ಸರಿಯಾಗಿಬಿಡ್ತವೆ. ಕೆಲವೊಂದು ಹುಟ್ಟಿದ ಮೇಲೆ ಹಾಗೆ ಇದ್ದರೆ ಅದಕ್ಕೆ ಸರಿಯಾದ ತಪಾಸಣೆ ಮಾಡಿ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ. ಕೆಲವು ಟೈಮ್ ಶಸ್ತ್ರಚಿಕಿತ್ಸೆ ಅವಶ್ಯಕತೆನೂ ಸಹಿತ ಬರೋದಿಲ್ಲ. ಸೊ ಆ ರೀತಿ ಹಾಗೆ ಟ್ರೀಟ್ಮೆಂಟ್ ನೀಡಬಹುದು ಅಂತ. ಬಟ್ ಈಗ ಹುಟ್ಟಿದ ಮೇಲೆ ಈ ರೀತಿ ಶಸ್ತ್ರಚಿಕಿತ್ಸಾ ಕಾಯಿಲೆಗಳಿದೆ ಅಂತ ಗೊತ್ತಾಗತ್ತೆ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿರ್ತೀರಾ, ಮಗು ಜನನ ಕೂಡ ಆಗತ್ತೆ, ಅದಾದ್ಮೇಲೆ ಹೇಗೆ ಅಂತ ಮುಂದಿನ ಜೀವನ ಮಕ್ಕಳದು ಅಂತ? ಹೌದು, ಹುಟ್ಟಿದ ಮೇಲೆ ಎಲ್ಲ ಕಾಯಿಲೆಗಳು ಬಹಳ ತೀವ್ರತೆಯಿಂದ ಇರ್ತವೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವೊಂದು ಕಾಯಿಲೆಗಳು ಬಹಳ ತೀವ್ರತೆಯನ್ನ ಹೊಂದಿರುತ್ತೆ. ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ಅನ್ನನಾಳದ ಬೆಳವಣಿಗೆ ಆಗಿರೋದಿಲ್ಲ, ಅಂದ್ರೆ ಅನ್ನನಾಳ ಮಧ್ಯದಲ್ಲೇ ಬ್ಲಾಕ್ ಆಗಿರುತ್ತೆ. ಅನ್ನನಾಳ ಮತ್ತೆ ಶ್ವಾಸನಾಳಕ್ಕೆ ಕನೆಕ್ಷನ್ಸ್ ಇರುತ್ತೆ. ಅಥವಾ ಕರಳಲ್ಲಿ ಬೆಳವಣಿಗೆ ಇರೋದಲ್ಲೇ ಬ್ಲಾಕ್ ಆಗಿರುತ್ತೆ, ಅಥವಾ ಗುದದ್ವಾರ ಬೆಳವಣಿಗೆ ಆಗಿರೋದಿಲ್ಲ. ಹೀಗೆ ಕೆಲವು ಟೈಮ್ ಮೇಜರ್ ಕಾಯಿಲೆಗಳು ಕಂಡು ಬರುತ್ತೆ.
ಈ ಕಾಯಿಲೆಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿ ಇಮ್ಮಿಡಿಯೇಟ್ ಅಂದರೆ ಡೇ 1 ಅಥವಾ 2ನೇ ದಿನ 3ನೇ ದಿನದಲ್ಲಿ ನಾವು ಸರ್ಜರಿ ಮಾಡಬೇಕಾಗುತ್ತೆ. ಇದು ತೀವ್ರತೆಯನ್ನು ಹೊಂದಿರುತ್ತೆ. ಬಟ್ ಈಗಿನ ಪರಿಸ್ಥಿತಿನಲ್ಲಿ ಒಳ್ಳೆ ಸ್ಕಿಲ್ ಡಾಕ್ಟರ್ಸು ಮತ್ತು ICU ಫೆಸಿಲಿಟೀಸ್ ಎಲ್ಲ ಇರೋದ್ರಿಂದ ಸಾಕಷ್ಟು ಕಾಯಿಲೆಗಳನ್ನು ನಾವು ಉತ್ತಮವಾಗಿ ಟ್ರೀಟ್ಮೆಂಟ್ ಮಾಡಿ ಮಕ್ಕಳನ್ನ ಬದುಕಿಸೋ ಒಂದು ಪ್ರಯತ್ನವೂ ಆಗುತ್ತೆ. ಬದುಕ್ತಾರೆ. ಕೆಲವೊಮ್ಮೆ ಭಾಳ ಸಿಂಪಲ್ ಆದ ಕಾಯಿಲೆಗಳು ಕಂಡು ಬರುತ್ತೆ. ಅಂದರೆ ಸ್ವಲ್ಪ ಊತಗಳು ಇರುತ್ತೆ, ನೀರಿನ ಗುಳ್ಳೆಗಳು ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ದಿನಪರಿತಿನ ಮೇಲೆ ಅವನ್ನ ಫಾಲೋ ಅಪ್ ಮಾಡಿಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಹೇಳ್ದಂಗೆ ಕಿಡ್ನಿ ಊತ ಒಂದು ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು. ಸಾಕಷ್ಟು ಸಮಯದಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಸರಿಯಾಗೋದ್ರಿಂದ ಇಮಿಡಿಯೇಟ್ ಸರ್ಜರಿ ಅವಶ್ಯಕತೆನೂ ಬರೋದಿಲ್ಲ. ಸೊ ಅಂಥ ಕಾಯಿಲೆಗಳನ್ನ ನಾವು ರೆಗ್ಯುಲರ್ ಆಗಿ ಸ್ಕ್ಯಾನಿಂಗ್ ಮಾಡಿಕೊಂಡು ಮಗುನ ಬೆಳವಣಿಗೆಯನ್ನು ನಾವು ನೋಡಿಕೊಂಡು ಅದನ್ನು ಫಾಲೋ ಅಪ್ ಮಾಡ್ತೀವಿ. ಓಕೆ ಡಾಕ್ಟರ್, ಈಗ ಎಲ್ಲ ರೀತಿಯ ಕಾಯಿಲೆಗಳಿಗೂ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುತ್ತಾ ಅಥವಾ ಪರ್ಟಿಕ್ಯುಲರ್ ಇಂತಿಷ್ಟು ಕಾಯಿಲೆಗಳಿಗೆ ಮಾತ್ರ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ ಅಂತನಾ? ಹೌದು, ಮಕ್ಕಳ ಶಸ್ತ್ರಚಿಕಿತ್ಸಾ ಕಾಯಿಲೆಗಳಂತಂದ್ರೆ ಪ್ರತಿಯೊಂದು ಕಾಯಿಲೆಗೂ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ ಅನ್ನೋದು ಅದರ ಪರಿಣಿತರಾದ ನಾವು ಪೀಡಿಯಾಟ್ರಿಕ್ ಸರ್ಜನ್ಸ್ ಅದನ್ನು ಡಿಸೈಡ್ ಮಾಡ್ತೇವೆ. ಕೆಲವೊಂದು ಕಾಯಿಲೆ ರಕ್ತನಾಳಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರುತ್ತೆ. ಏನಂದರೆ ವ್ಯಾಸ್ಕ್ಯುಲರ್ ಮಾಲ್ಫಾರ್ಮೇಷನ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳಲ್ಲಿ ಒಂದು ಕೆಂಪು ಗುಳ್ಳೆ ಇರುತ್ತೆ, ಚರ್ಮ ಭಾಗದಲ್ಲಿ ಕಂಡು ಬರುತ್ತೆ, ಸ್ವಲ್ಪ ಊತನೂ ಇರೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಕಾಯಿಲೆಗಳಿಗೆ ಸರ್ಜರಿ ಅವಶ್ಯಕತೆ ಇರೋದಿಲ್ಲ. ಕೆಲವೊಮ್ಮೆ ಹೇಳ್ದಂಗೆ ದಿನಪರ್ತಿ ಮೇಲೆ ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಗುತ್ತೆ, ಬೇರೆ ಏನೂ ಟ್ರೀಟ್ಮೆಂಟ್ ಅವಶ್ಯಕತೆನೇ ಬರೋದಿಲ್ಲ. ಕೆಲವೊಂದು ಕಾಯಿಲೆಗೆ ಮೆಡಿಸಿನ್ ಟ್ರೀಟ್ಮೆಂಟ್ ಅವಶ್ಯಕತೆ ಬರುತ್ತೆ. ಸೊ ಸಮಯಕ್ಕೆ ಸರಿಯಾಗಿ ನೋಡಿ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದರೆ ಅದು ಸರಿಯಾಗಿ ಆಗುತ್ತೆ, ಅದಕ್ಕೆ ಸರ್ಜರಿ ಅವಶ್ಯಕತೆ ಬರೋದಿಲ್ಲ. ಓಕೆ ಡಾಕ್ಟರ್, ಈಗ ಪೀಡಿಯಾಟ್ರಿಕ್ ಸರ್ಜಿಕಲ್ ಡಿಸೀಸ್ಗಳಿದೆ ಮಕ್ಕಳಲ್ಲಿ ಅಂತ ಬಂದಾಗ ಅದಕ್ಕೆ ಯಾವ ರೀತಿಯ ಒಂದಷ್ಟು ಟ್ರೀಟ್ಮೆಂಟ್ ಆಪ್ಷನ್ಗಳಿದ್ದಾವೆ ಅಂತ? ಕೆಲವೊಂದು ಕಾಯಿಲೆಗಳು ಬರುತ್ತೆ. ಈಗ ನಾನು ಹೇಳ್ದಂಗೆ ಅನ್ನನಾಳದ ಕನೆಕ್ಷನ್ ಅಂತಂದರೆ ಹುಟ್ಟಿದ ತಕ್ಷಣವೇ ಒಂದು ದೊಡ್ಡ ಸರ್ಜರಿನ ಮಾಡಬೇಕಾಗತ್ತೆ. ಕೆಲವೊಂದು ಕಾಯಿಲೆಗಳು ಈಗ ನಾನು ಹೇಳಿದೆ ಗುದದ್ವಾರ ಇಲ್ದಲೇ ಹುಟ್ಟಿರ್ತಾರೆ, ಅಂದರೆ ರಂಧ್ರ ಇಲ್ದಲೇ ಹುಟ್ಟಿರ್ತಾರೆ. ಕೆಲವು ಟೈಮು ಕರುಳುಗಳು ಕೆಲಸ ಮಾಡ್ತಾ ಇರೋದಿಲ್ಲ, ನಾರ್ಮಲ್ ಆಗಿರುತ್ತೆ ಆದರೆ ಕೆಲಸ ಮಾಡ್ತಾ ಇರೋಂಗಿಲ್ಲ. ಅಂಥ ಕಾಯಿಲೆಗೆ ನಾವು ಸ್ಟೇಜ್ ಸರ್ಜರಿ ಅಂದರೆ 2 ಸರ್ಜರಿ 3 ಸರ್ಜರಿ ಹೀಗೆ ಸಮಯಕ್ಕೆ ತಕ್ಕನಾಗಿ ನಾವು ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡೋದ್ರಿಂದ ಮಗು ಮುಂದೆ ನಾರ್ಮಲ್ ಆಗಿ ಬೆಳವಣಿಗೆ ಆಗೋದಕ್ಕೆ ನಾವು ಸರಿ ಮಾಡೋದಕ್ಕೆ ಪ್ರಯತ್ನವನ್ನು ಆಗುತ್ತೆ ಅದು. ಓಕೆ ಡಾಕ್ಟರ್, ಈಗ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ? ಈಗ ಒಂದು ಪೀಡಿಯಾಟ್ರಿಕ್ ಪೇಷಂಟ್, ಒಂದು ಚಿಕ್ಕ ಮಗುಗೆ ಸರ್ಜರಿ ಅವಶ್ಯಕತೆ ಇದೆ, ಸರ್ಜಿಕಲ್ ಡಿಸೀಸ್ ಏನೋ ಇದೆ ಅಂತಂದಾಗ ಹೇಗೆ ಗೊತ್ತಾಗುತ್ತೆ? ಈಗ ಮಕ್ಕಳು ತುಂಬ ಡೆಲಿಕೇಟ್ ಆಗಿರ್ತವೆ, ಅದಕ್ಕೆ ಆಪರೇಟ್ ಮಾಡಬೇಕು ಅಂದರೂ ಕೂಡ ಬಹಳಷ್ಟು ಒಂದು ರೀತಿ ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ. ಸೊ ಯಾವ ರೀತಿ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ? ಸಾಕಷ್ಟು ಸಲ ಮಕ್ಕಳು ಅದಕ್ಕೆ ಸಿಂಪ್ಟಮ್ನ ತೋರಿಸ್ಕೊತಾರೆ. ಈಗ ಹುಟ್ಟಿದ ಮಗು ಅಂತ ಅಂದಮೇಲೆ ಸರಿಯಾದ ರೀತಿಯಲ್ಲಿ ಉಸಿರಾಡಬೇಕಾಗತ್ತೆ. ಹಾಲನ್ನು ಕೊಟ್ಟಾಗ ಹಾಲನ್ನು ಅದು ಕುಡಿಬೇಕಾಗತ್ತೆ, ಕುಡಿದು ಅದನ್ನು ಜೀರ್ಣ ಮಾಡಬೇಕಾಗತ್ತೆ. ಜೀರ್ಣ ಆಗಿದ್ದು ಕಕಸ್ ರೀತಿಯಾಗಿ ಹೋಗಬೇಕಾಗುತ್ತೆ. ಇದು ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇದು ಆಗಲಿಲ್ಲ ಅಂತ ಅಂದರೆ ಅದು ಮಕ್ಕಳಲ್ಲಿ ತೋರ್ಪಡಿಕೆ ಆಗುತ್ತೆ. ಆ ಒಂದು ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ನಾವು ಅದಕ್ಕೆ ತಕ್ಕನಾದ ತಪಾಸಣೆ ಮಾಡಿದಾಗ ಯಾವ ಥರ ಕಾಯಿಲೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕೆಲವು ಟೈಮು ಕರುಳೆಲ್ಲ ಕರೆಕ್ಟ್ ಇರುತ್ತೆ, ಸರಿಯಾದ ರೀತಿನಲ್ಲಿ ಹೊಟ್ಟೆನಲ್ಲಿ ಕುಳಿತುಕೊಂಡಿರಂಗಿಲ್ಲ, ಒಳಗಡೆನೆ ಟ್ವಿಸ್ಟ್ ಆಗಿರೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಮಾಲ್ ರೊಟೇಷನ್ ಅಂತೀವಿ. ಅದು ಟ್ವಿಸ್ಟ್ ಆದಾಗ ವಲ್ವ್ಯುಲಸ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ರಕ್ತ ಚಲನೆ ಕರುಳಿಗೆ ಸ್ಟಾಪ್ ಆಗಿಬಿಡುತ್ತೆ. ಇದು ಒಂದು ರೀತಿಯಾಗಿ ತುರ್ತು ಚಿಕಿತ್ಸೆ ಮಾಡುವಂಥದ್ದು. ಅದನ್ನು ಸರಿಯಾದ ಸಮಯದಲ್ಲಿ ನಾವು ಕಂಡಿಡಿದ್ರೆ ಅವಾಗ ಕರುಳು ತೊಂದರೆ ಆಗೋದನ್ನು ಉಳಿಸ್ಬೋದು. ಅವಾಗ ತಕ್ಕನಾದ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಿಬಿಟ್ಟು ಮಗುವಿನ ಜೀವನ ಉಳಿಸ್ಬೋದು, ಅವನು ಮುಂದೆ ಚೆನ್ನಾಗಿರೋ ಥರನೂ ನೋಡ್ಕೊಬಹುದು. ಓಕೆ ಡಾಕ್ಟರ್, ಈಗ ಮೋಸ್ಟ್ ಕಾಮನ್ ಆಗಿ ಕಾಣುವಂತಹ ಸರ್ಜಿಕಲ್ ಡಿಸೀಸ್ ಯಾವುದು ಅಂತ? ಈಗ ಹುಟ್ಟೋಕ್ಕೂ ಮುಂಚೆ ಸ್ಕ್ಯಾನಿಂಗಲ್ಲೂ ಕೆಲವೊಂದಿಷ್ಟು ಅಂಶಗಳೆಲ್ಲ ಗೊತ್ತಾಗತ್ತೆ, ಹುಟ್ಟಾದ್ಮೇಲೂ ಕೂಡ ಗೊತ್ತಾಗುತ್ತೆ. ಕೆಲವೊಂದು ಡಿಸೀಸನ್ನು ಡೆವಲಪ್ ಮಾಡ್ಕೋತಾವೆ ಮಕ್ಕಳು. ಸೊ ಆ ಮೋಸ್ಟ್ ಕಾಮನ್ ಡಿಸೀಸ್ಗಳು ಯಾವುದು ಮತ್ತು ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ ಮಕ್ಕಳಿಗೆ? ಸರ್ಜರಿಯನ್ನೇ ಮಾಡ್ತೀರಾ ಅಥವಾ ಜಸ್ಟ್ ಟ್ರೀಟ್ಮೆಂಟಲ್ಲಿ ಟ್ರೀಟ್ ಮಾಡ್ತೀರಾ, ಹೇಗೆ ಅಂತ? ಹುಟ್ಟೋದಕ್ಕಿಂತ ಮೊದಲು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮೇಜರ್ ಆರ್ಗನ್ ಡಿಫೆಕ್ಟ್ಗಳು ಅಂದರೆ ಕುಂಠಿತವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಹುಟ್ಟಿದ ನಂತರ ಕಾಮನ್ ಆಗಿ ಕಾಣ್ತಂಥ ತೊಂದರೆಗಳಂತಂದ್ರೆ ಹರ್ನಿಯಾ ಕಾಯಿಲೆ ಅಂತ ನೀವೆಲ್ಲ ಕೇಳಿದ್ದೀರ ದೊಡ್ಡವರಲ್ಲೂ. ಅದೇ ರೀತಿ ಮಕ್ಕಳಲ್ಲೂ ಸಹಿತ ಹರ್ನಿಯಾ ಕಾಯಿಲೆಗಳು ಬರುತ್ತೆ. ಅಂದರೆ ಇದು ಹೊಟ್ಟೆಯ ಕೆಳಭಾಗದಲ್ಲಿ ಊತ ಬರುತ್ತೆ, ಅಥವಾ ಟೆಸ್ಟಿಸ್ ಅದು ಬೀಜದ ಪಕ್ಕದಲ್ಲಿ ಊತ ಬರುತ್ತೆ.
ಇದು ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಹರ್ನಿಯಾ ಕಾಯಿಲೆಗಳು. ಇದು ಹುಟ್ಟಿದ ಮಕ್ಕಳಲ್ಲೂ ಬರ್ಬೋದು, ಅಥವಾ ಸ್ವಲ್ಪ ತಿಂಗಳುಗಳಾದ್ಮೇಲೆ ಬರ್ಬೋದು, ಸ್ವಲ್ಪ ವರ್ಷಗಳಾದ್ಮೇಲೂ ಬರ್ಬೋದು. ಎಕ್ಸಾಕ್ಟ್ ರೀಸನ್ ಏನಂತ ಗೊತ್ತಿಲ್ಲ ಯಾಕೆ ಇರೋದಿಲ್ಲ ಅಂತ. ಆದರೆ ಏನಂತಂದರೆ ಅದು ಡಿಫೆಕ್ಟ್ ಇರುತ್ತೆ. ಹಾಗಾಗಿ ಕಾಮನ್ ಆಗಿ ನಾವು ಸರ್ಜರಿ ಮಾಡ್ತಕ್ಕಂಥದ್ದು ಹರ್ನಿಯೋಟಮಿ ಅಂತ ಹೇಳ್ತೀವಿ. ಕೆಲವೊಂದು ಇದು ವೃಷಣ ಏನಿದೆ, ಟೆಸ್ಟಿಸ್ ಅಂತ ಏನು ಹೇಳ್ತೀವಿ, ಅದು ಬೆಳವಣಿಗೆ ಹೊಟ್ಟೆನಲ್ಲಾಗುತ್ತೆ. ಅದು ಹುಟ್ಟೋದಕ್ಕಿಂತ ಮೊದಲು ಅದು ಕೆಳಗಡೆ ಬಂದುಬಿಟ್ಟು ಅದು ಕರೆಕ್ಟ್ ಆದ ಜಾಗದಲ್ಲಿ ಕೂತ್ಕೊಳುತ್ತೆ. ಕೆಲವೊಂದು ಮಕ್ಕಳಲ್ಲಿ ಅದು ಹೊಟ್ಟೆಯಿಂದ ಕೆಳಗಡೆ ಬಂದಿರೋದಿಲ್ಲ, ಯಾವುದೋ ಒಂದು ಜಾಗದಲ್ಲಿ ನಿಂತಿರುತ್ತೆ. ಅದಕ್ಕೆ ನಾವು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ. ಅದಕ್ಕೂ ಸಹಿತ ನಾವು ಸರ್ಜರಿ ಮಾಡ್ಬೋದು. ಇದು ಎಮರ್ಜೆನ್ಸಿ ಸರ್ಜರಿ ಇರೋದಿಲ್ಲ. ಹರ್ನಿಯಾ ಕಾಯಿಲೆ ಅಂದರೆ ಎಮರ್ಜೆನ್ಸಿ ಸರ್ಜರಿ ಇರುತ್ತೆ. ಯಾಕೆಂದರೆ ಕರಳು ಬಂದು ಸಿಗಾಕೊಂಡ್ಬಿಟ್ರೆ ಕರಳಿಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಕಾಣಿಸ್ಲಿ, ಹುಟ್ಟಿದ ಮಕ್ಕಳು ಕಾಮನ್ ಆಗಿ ಪ್ರೀ ಟರ್ಮ್ ಅಂತ ನೀವು ಕೇಳಿದ್ದೀರ, ಅಂದರೆ ದಿನ ತುಂಬೋದಕ್ಕಿಂತ ಮೊದಲೇ ಹುಟ್ಟಿರ್ತಾರೆ ಮಕ್ಕಳು, ಅಂಥವರಲ್ಲಿ ಇದು ಕಾಮನ್ ಆಗಿರುತ್ತೆ. ಅಂಥ ಮಕ್ಕಳಲ್ಲೂ ಸಹಿತ ನಾವು 1.5 kg 2 kg ಇರೋ ಮಕ್ಕಳಲ್ಲೂ ಸಹಿತ ನಾವು ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಬೇಕಾಗುತ್ತೆ. ಟೆಸ್ಟಿಸ್ ಬಂದುಬಿಟ್ಟು ಇದು ಎಲೆಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ, ಎಮರ್ಜೆನ್ಸಿ ಇರೋದಿಲ್ಲ. 6 ತಿಂಗಳಿಂದ 1 ವರ್ಷ ಟೈಮ್ನಲ್ಲಿ ನಾವು ಅದಕ್ಕೆ ಸರ್ಜರಿ ಮಾಡಬೇಕಾಗತ್ತೆ. ಕೆಲವೊಂದು ಹೊಟ್ಟೆ ಒಳಗಡೆ ನೀರಿನ ಗುಳ್ಳೆಗಳು ಇರುತ್ತೆ, ಓರಿಯನ್ ಸಿಸ್ಟ್ ಅಂತೀವಿ, ಮಿಸೆಂಟ್ರಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಈ ಕಾಯಿಲೆಗಳು ದಿನಪರ್ತಿ ಮೇಲೆ ಕರಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಸ್ಕ್ಯಾನಿಂಗ್ ಮಾಡಿಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದು ಕಡಿಮೆ ಆಗದಲ್ಲಿ ಜಾಸ್ತಿ ಆದಾಗ ಅದಕ್ಕೆ ನಾವು ಸರ್ಜರಿಯನ್ನು ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಸುಧಾ ಅಂತ ಶಿವಮೊಗ್ಗದಿಂದ. ಸುಧಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್, ಶಿವಮೊಗ್ಗದಿಂದ. ಸುಧಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ನಮಸ್ತೆ ಮ್ಯಾಮ್. ಹಲೋ ಸುಧಾ ಅವರೇ, ನಿಮಗೆ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಂಪರ್ಕ ಕಡಿತವಾಗಿದೆ, ಮತ್ತೆ ಸುಧಾ ಅವ್ರನ್ನ ಸಂಪರ್ಕಿಸ್ತೀವಿ. ಎಸ್ ಡಾಕ್ಟರ್, ಈ ರೀತಿ ಒಂದಷ್ಟು ತೊಂದರೆಗಳು ಬಂದಾಗ, ಈಗ ಮಕ್ಕಳಿಗೆ ಈಗ ತಾನೇ ಮಗು ಹುಟ್ಟಿದೆ, ಸರ್ಜರಿ ಅವಶ್ಯಕತೆ ಇದೆ ಅಂತಂದಾಗ ಪೇರೆಂಟ್ಸ್ ಅಲ್ಲೂ ಕೂಡ ಒಂದ್ ರೀತಿ ಎಮೋಷನಲ್ ಬ್ರೇಕ್ ಡೌನ್ ಅನ್ನೋದು ಆಗೇ ಆಗತ್ತೆ. ಏನಾಗಬಹುದು, ನನ್ನ ಮಗು ಸೇಫಾ ಏನು ಅಂತ. ಸೊ ಆ ರೀತಿ ಆದಾಗ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಈ ಸರ್ಜರಿಗಳಿಗೆ ಪೇರೆಂಟ್ಸ್ನ ಅಥವಾ ಮಗುನ ಅಂತ? ಹೌದು, ಈಗ ಯಾವುದೇ ತಂದೆ ತಾಯಿಗೆ ಮಗು ಕುಂಠಿತವಾಗಿ ಹುಟ್ಟಬೇಕನ್ನೋದು ಆಸೆ ಇರೋದಿಲ್ಲ. ಆದರೆ ಹುಟ್ಟಿದ ತಕ್ಷಣ ಆ ಒಂದು ವಿಷಯನ ಕೇಳಿದಾಗ ಅದು ದೊಡ್ಡ ಆಘಾತ ಆಗುತ್ತೆ. ಇಲ್ಲಿ ನಾವು ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು ಬರೀ ಮಕ್ಕಳನ್ನ ಶಸ್ತ್ರಚಿಕಿತ್ಸೆ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರ ಜೊತೆಗೆ ತಂದೆ ತಾಯಿಗಳಿಗೂ ಸಹಿತ ನಾವು ಧೈರ್ಯವನ್ನು ತುಂಬೋದು ಬಹಳ ಮುಖ್ಯವಾದ ವಿಷಯ. ನಾನು ತಾಯಂದ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಹುಟ್ಟೋದ್ಕಿಂತ ಮೊದಲು ಅದು ಮಗು ತಾಯಿಯ ದೇಹದ ಒಂದು ಸಣ್ಣ ಮಾಂಸಖಂಡ. ಹಾಗಾಗಿ ಮಗುವಿನಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಅಥವಾ ಅವರಲ್ಲಿ ಎಮೋಷನ್ ನಡೆಯುತ್ತೆ, ಅದು ತಾಯಿಯಂದರಿಗೆ ಡೈರೆಕ್ಟಾಗಿ ಲಿಂಕ್ ಆಗಿರುತ್ತೆ. ಹಾಗಾಗಿ ತಾಯಂದಿರು ಪಾಸಿಟಿವ್ ಹೋಪ್ ಇಟ್ಕೊಳೋದು, ಧೈರ್ಯವಾಗಿರೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದರಿಂದ ಮಗು ನಮ್ಮ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆನ ತಡ್ಕೊಳೋ ಶಕ್ತಿ ಚೆನ್ನಾಗಿರುತ್ತೆ. ಈ ಒಂದು ಮಾತು ಹೇಳೋದ್ರಿಂದ ತಾಯಂದ್ರು ಬಹಳ ಧೈರ್ಯವಾಗ್ತಾರೆ. ಅಂದ್ರೆ ಸಾಕಷ್ಟೆಲ್ಲ ತಾಯಂದ್ರು ಅಳ್ತಾ ಇರ್ತಾರೆ, ನನ್ನ ಮಗು ಈಗ ಆಯ್ತಂತ ಹೇಳಿ. ಹುಟ್ಟಿದ ಮೇಲೆ ತೊಂದರೆ ಅಂತೂ ಆಗಿದೆ ಅಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳೋದಲ್ಲ, ಅದನ್ನು ಹೇಗೆ ಸರಿಪಡಿಸೋದು ಅನ್ನೋದು ಇಂಪಾರ್ಟೆಂಟ್. ನಾನು ಸರ್ಜನ್ ಆಗಿ ಸರ್ಜರಿ ಮಾಡ್ತೀನಿ, ನೀವು ತಾಯಿಯಾಗಿ ಏನ್ ಮಾಡ್ತೀರಾ? ಸೊ ಈ ಕ್ವಶನ್ ನಾನು ಕೇಳಿದಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಹೌದು ನಾನು ನನ್ನ ಮಗುಗೆ ಧೈರ್ಯವನ್ನ ಕೊಡಬೇಕು, ಅವ್ರಿಗೆ ಸ್ಟ್ರಾಂಗ್ ಆಗ್ಬೇಕು ಅನ್ನೋದು. ಹೇಳಿದ ತಕ್ಷಣನೇ ಆ ಅಳುಮುಖದ ತಾಯಿನಲ್ಲಿ ಒಂದು ಪಾಸಿಟಿವ್ ಹೋಪ್ ಮತ್ತೆ ಧೈರ್ಯ ಬರುತ್ತೆ. ಹಾಗಾಗಿ ಅವ್ರದ್ದು ಎಮೋಷನ್ ನಾವು ಟ್ರೀಟ್ ಮಾಡೋದು ಬಹಳ ಮುಖ್ಯ. ಸೊ ಹಾಗಾಗಿ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಯಮತೆ ಮತ್ತೆ ಪೇಷನ್ಸ್ ಅಂತ ಏನ್ ಹೇಳ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಅಂದ್ರೆ ಮನಸ್ಥಿತಿಯನ್ನ ತಿಳ್ಕೊಳೋದೇನಿರುತ್ತ ಅದು ಬಹಳ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮ್ಮ ಮಕ್ಕಳಲ್ಲೂ ಈ ರೀತಿ ಸರ್ಜಿಕಲ್ ಡಿಸೀಸ್ ಏನಾದರೂ ಆಗಿದೆ, ಸರ್ಜರಿಯ ಅವಶ್ಯಕತೆ ಇದೆ, ಅಥವಾ ಬೇರೆ ಏನೋ ಒಂದು ಕಾಯಿಲೆಗಳಿದೆ ಮಕ್ಕಳಲ್ಲಿ, ಅದನ್ನು ಟ್ರೀಟ್ ಮಾಡಿಸ್ಬೇಕು ಆದಷ್ಟು ಬೇಕಾ ಅಂದರೆ ಸಾಕ್ರಾವರ್ಡ್ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅನಿಲ್ ಕುಮಾರ್ ಅವರ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ನೇರವಾಗಿ ಡಾಕ್ಟರ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ನಿಮ್ಮ ಮಗುವಿನ ಸಮಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಎಸ್ ಡಾಕ್ಟರ್, ಈಗ ಈ ರೀತಿಯ ಒಂದಷ್ಟು ಸರ್ಜರಿಗಳಾಗತ್ತೆ ಮಕ್ಕಳಿಗೆ, ಹುಟ್ಟಿದ ಮಗು
ಮಗುಗೆ ಆಗಿರಬಹುದು. ಸೊ ಒಂದು ರಿಕವರಿ ಪೀರಿಯಡ್ ಅಂತ ಬಂದಾಗ ಎಷ್ಟು ದಿನ ತಗೋಬಹುದು? ಮತ್ತೆ ಮಕ್ಕಳು ಪೇನ್ ಹೇಳ್ಕೊಳ್ಳಲ್ಲ, ಅದಕ್ಕೆ ಇನ್ನೂ ಕೂಡ ಮಾತು ಬರೋದಿಲ್ಲ, ಅಳು ಮುಖಾಂತರ ತೋರಿಸ್ತಾರೆ, ಬಟ್ ಯಾವ ಒಂದು ರೀಸನಿಗೆ ಮಗು ಅಳ್ತಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಆ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ? ಕಾಯಿಲೆಗಳಲ್ಲಿ ನಾನಾ ರೀತಿಯಾದ ಕಾಯಿಲೆಗಳಿರುತ್ತೆ. ಈಗ ಪ್ರತಿಯೊಂದು ಕಾಯಿಲೆಗೂ ಕಾಮನ್ ಆಗಿ ಹೇಳೋದಕ್ಕೆ ಬರೋದಿಲ್ಲ, ಇದಕ್ಕೆ ಒಂದಿನ ಬೇಕು, ಒಂದು ವಾರ ಬೇಕು. ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಶಸ್ತ್ರಚಿಕಿತ್ಸೆ ಮಾಡಿದರೆ 2-3 ದಿನದಲ್ಲಿ ಅವರು ಆರೋಗ್ಯವಾಗಿಬಿಡ್ತಾರೆ. ಕೆಲವೊಂದು ತೀವ್ರತೆ ಜಾಸ್ತಿ ಇದ್ದಾಗ, ಮೇಜರ್ ಡಿಸೀಸಸ್ ಇದ್ದಾಗ 1 ವಾರ 2 ವಾರ ಸಮಯಗಳು ಬೇಕಾಗುತ್ತೆ. ಇದರಲ್ಲಿ ಅದಕ್ಕೆ ಪರಿಣಿತಿ ಮತ್ತು ಅನುಭವದ ಅವಶ್ಯಕತೆ ಇರುತ್ತೆ. ಯಾವುದೇ ಒಂದು ಡಾಕ್ಟರ್ ಸಹಿತ ಸರ್ಜರಿ ಮಾಡ್ಬೋದು, ಆದರೆ ಸರಿಯಾದ ಸರ್ಜರಿ ಮಾಡೋದು ಮತ್ತು ನೀವು ಹೇಳ್ದಂಗೆ ಆ ಮಗುವಿನ ನೋವನ್ನು ತಿಳ್ಕೊಳೋದು, ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಡೋದು ಅವಶ್ಯಕತೆ ಇರುತ್ತೆ. ಸೊ ನಾವು ಆಸ್ ಎ ಪೀಡಿಯಾಟ್ರಿಕ್ ಸರ್ಜನ್ಸು ಆ ಥರ ವೆಲ್ ಟ್ರೈನ್ಡ್ ಆಗಿರ್ತೀವಿ ಆ ಮಕ್ಕಳನ್ನ ಹೇಗೆ ನೋಡ್ಕೊಬೇಕಂತ. ಈಗ ದೊಡ್ಡವರು ಸರ್ಜನ್ಸ್ ಇದ್ದರು, ದೊಡ್ಡವ್ರನ್ನ ಡೀಲ್ ಮಾಡೋದು ಅಂದರೆ ಅವ್ರ ತೊಂದರೆಗಳನ್ನ ನೋಡೋದು, ಅದನ್ನ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟು ಗೊತ್ತಿರುತ್ತೆ ಅವ್ರಿಗೆ. ಆದರೆ ಮಕ್ಕಳನ್ನ ಮಾಡಬೇಕಂದ್ರೆ ಅದಕ್ಕೋಸ್ಕರನೇ ಸ್ಪೆಷಲೈಸ್ ಆಗಿರೋ ಡಾಕ್ಟರ್ಸು ನಾವು. ಹಾಗಾಗಿ ಮಕ್ಕಳಲ್ಲಿ ಆಗ್ತಕ್ಕಂಥ ಎಮೋಷನ್ಸ್ ಇರ್ಬೋದು, ಅವ್ರ ನೋವುಗಳಿರ್ಬೋದು, ಸೊ ಅವರ ಒಂದು ಚಲನದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇವನಿಗೆ ಇಷ್ಟು ತೊಂದರೆ ಇರ್ಬೋದು, ಇಷ್ಟು ನೋವು ಇರ್ಬೋದು ಅನ್ನೋದು ಒಂದು. ಪ್ಲಸ್ ಮೊದಲೇ ನಮಗೆ ಗೊತ್ತಿರುತ್ತೆ ಇಂಥ ಒಂದು ಕಾಯಿಲೆಗೆ ನಾವು ಇಂಥ ಒಂದು ಶಸ್ತ್ರಚಿಕಿತ್ಸೆ ಮಾಡಿದರೆ ಈ ಪೇಯ್ನ್ ಅಂದರೆ ನೋವು ಎಷ್ಟು ತೀವ್ರತೆಯಲ್ಲಿ ಇರುತ್ತೆ ಅಂತ. ಅದಕ್ಕೆ ತಕ್ಕನಾಗಿ ನಾವು ಮೊದಲಿಂದಲೇ ಅದು ನೋವು ಬರೋದಕ್ಕಿಂತ ಮೊದಲಿಂದಲೇ ಅದಕ್ಕೋಸ್ಕರ ಮೆಡಿಸಿನ್ನ ನಾವು ಕೊಡ್ತೀವಿ. ಇಷ್ಟು ದಿನ ಕೊಟ್ಟರೆ ಒಳ್ಳೆಯದು, ಅದು ಎಲ್ಲ ಅನುಭವದಿರುತ್ತೆ. ಈ ಅನುಭವದ ಮೇಲೆ ಆ ಮಕ್ಕಳು ಯಾವುದೇ ನೋವಿಲ್ದಂಗೆ ಖುಷಿಯಾಗಿ ಒಂದು ಶಸ್ತ್ರಚಿಕಿತ್ಸೆಯನ್ನು ಮುಗಿಸ್ಕೊಂಡು ರಿಕವರಿ ಆಗೋದಕ್ಕೋಸ್ಕರ ನಾವು ಸಹಾಯನ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ಪೀಡಿಯಾಟ್ರಿಕ್ ಸರ್ಜರಿ ಅಂತ ಬಂದಾಗ ಅದರದ್ದೇ ಆದಂತಹ ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತೆ. ಸೊ ಯಾವ ರೀತಿಯ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇದರಲ್ಲಿ ಇರುತ್ತೆ, ಪೊಟೆನ್ಷಿಯಲ್ ರಿಸ್ಕ್ಗಳು ಏನೇನಿರಬಹುದು, ಜೊತೆಗೆ ನೀವು ಪೀಡಿಯಾಟ್ರಿಕ್ ಸರ್ಜನ್ ಆಗಿ ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಯಾವುದೇ ಸರ್ಜರಿ ಅಂತ ಅಂದರೆ ಒಂದು ಬ್ಲೀಡಿಂಗ್ ಆಗೋ ಒಂದು ಪಾಸಿಬಿಲಿಟಿ ಇರುತ್ತೆ, ಇನ್ಫೆಕ್ಷನ್ ಆಗೋ ಒಂದು ಪಾಸಿಬಿಲಿಟಿ ಇರುತ್ತೆ. ಇದನ್ನೆಲ್ಲ ನೋಡ್ಕೊಳೋ ಅಂಥದ್ದು, ಸರಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ಪರಿಣಿತರಾಗಿರ್ತೀವಿ. ಭಾಳ ಇಂಪಾರ್ಟೆಂಟ್ ಆದ ವಿಷಯ ಏನಂತ ಅಂದರೆ, ಈಗ ಮಗು ಒಂದು ಗುದದ್ವಾರ ಇಲ್ದಲೇ ಹುಟ್ಟಿದ್ರೆ ಅದು ಎಲ್ಲರಂತೆ ನಾರ್ಮಲ್ ಆಗಿ ಕಕಸ್ ಮಾಡಬೇಕು, ಕಂಟ್ರೋಲ್ ಆಗಬೇಕಂತ ಅಂದರೆ ಅದು ಒಂದು ಸರ್ಜರಿ ನಾವು ಮಾಡಿದಾಗ ಅದು ದೇವರು ಹೇಗೆ ಮಾಡಿದಾನೆ ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದರೂ ಅದಕ್ಕೆ ನಿಯರ್ ಆಗಿ ನಾವು ಮಾಡಬೇಕಾಗತ್ತೆ. ಆ ಒಂದು ಕರಳನ್ನ ಕರೆಕ್ಟ್ ಆದ ಒಂದು ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಏನಲ್ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಆ ಒಂದು ಮಧ್ಯದ ಜಾಗದಲ್ಲಿ ನಾವು ಕುಂಡಿಸ್ಬೇಕಾಗತ್ತೆ. ಮತ್ತು ಆ ಒಂದು ಟಿಶ್ಯೂಸ್ ಅಂದರೆ ನಾವು ಏನು ಹ್ಯಾಂಡ್ಲ್ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್, ಭಾಳ ಸೂಕ್ಷ್ಮತೆಯಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಅಡಲ್ಟ್ ಸರ್ಜರಿ ಮತ್ತು ಮಕ್ಕಳ ಸರ್ಜರಿಗೆ ಡಿಫ್ರೆನ್ಸು ಅಲ್ಲಿರುತ್ತೆ. ಸೊ ವಿ ಆರ್ ಮೋರ್ ಜೆಂಟಲ್ ಸರ್ಜನ್ಸ್ ವೇರ್ ವಿ ಹ್ಯಾಂಡಲ್ ದ ಟಿಶ್ಯೂಸ್ ವೆರಿ ಜೆಂಟ್ಲಿ. ಅದೂ ಸಹಿತ ಒಂದು ಹೀಲಿಂಗ್ ಪ್ರೊಸೆಸ್ಗೆ ಹೆಲ್ಪ್ ಆಗುತ್ತೆ, ಪ್ಲಸ್ ನೋವಿಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಮೇಜರ್ ಕಾಯಿಲೆನಲ್ಲಿ ನೀವು ಡೆಲಿಕೇಟಾಗಿ ಹ್ಯಾಂಡ್ಲ್ ಮಾಡಲಿಲ್ಲ ಅಂತಂದರೆ ಸರ್ಜರಿಯಿಂದಲೇ ಮಗುಗೆ ತೊಂದರೆ ಆಗೋ ಚಾನ್ಸಸ್ಗಳು ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ನೋಡ್ಕೊಬೇಕಾಗುತ್ತೆ. ಯಾಕೆಂದರೆ ಒಂದು ಮಗುಗೆ ನಾವು ಸರ್ಜರಿ ಮಾಡಿದರೆ, ಹುಟ್ಟಿದ ಮಗುಗೆ ಆ ಮಗು ಆ ಜೀವನಮಾನ ಅಂದರೆ 70 ವರ್ಷ 80 ವರ್ಷ ಬದುಕೋವರೆಗೂ ಸಹಿತ ಅವನು ಸರಿಯಾಗಿರಬೇಕು. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಇಟ್ಸ್ ಲೈಕ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ಟ್ರೀಟ್ ದಟ್ ಚೈಲ್ಡ್. ಈಗ ದೇವರ ಒಂದು ರಚನೆಯಲ್ಲಿ ಇನ್ಕಂಪ್ಲೀಟ್ ಆಗಿರುತ್ತೆ, ಆ ಒಂದು ರಚನೆಯನ್ನು ನಾವು ಕರೆಕ್ಟ್ ಮಾಡಬೇಕಂತ ಅಂದರೆ ಸೊ ಆ ಒಂದು ಕಾನ್ಸಂಟ್ರೇಷನ್ನು, ಡೆಡಿಕೇಶನ್ಸು, ಸ್ಕಿಲ್ಲು ಬೇಕಾಗುತ್ತೆ. ಸೊ ಹಾಗಾಗಿ ದಟ್ ಈಸ್ ಒನ್ ಆಫ್ ದ ರೀಸನ್ ಯಾಕೆ ಮಕ್ಕಳು ಅವರು ಪೀಡಿಯಾಟ್ರಿಕ್ ಸರ್ಜನ್ ಕಡೆ ಹೋಗಿ ಸರ್ಜರಿ ಮಾಡಿಸ್ಕೊಬೇಕನ್ನೋದು ದ ಇಂಪಾರ್ಟೆಂಟ್ ವಿಷಯ ಇದು. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಸರ್ಜಿಕಲ್ ಡಿಸೀಸ್ ಅಂತ ಬಂದಾಗ ಮಕ್ಕಳಿಗೆ ಸರ್ಜರಿ ಆಗುತ್ತೆ, ಟ್ರೀಟ್ಮೆಂಟನ್ನು ಕೊಡ್ತಾ ಹೋಗ್ತೀರಾ. ಬಟ್ ಮಕ್ಕಳ ಬೆಳವಣಿಗೆ ಮೇಲೆ ಕೆಲವೊಂದಿಷ್ಟು ಕಾಯಿಲೆಗಳು ಅಫೆಕ್ಟ್ ಮಾಡುತ್ತೆ, ಬಹಳಷ್ಟು ಅಫೆಕ್ಟ್ ಮಾಡುತ್ತೆ. ಸೊ ಆ ರೀತಿ ಬಂದಾಗ, ಬೆಳವಣಿಗೆ ವಿಚಾರ ಬಂದಾಗ ಲಾಂಗ್ ಟೈಮ್ ಆ್ಯಂಡ್ ಶಾರ್ಟ್ ಟೈಮಲ್ಲಿ ಎಷ್ಟರ ಮಟ್ಟಿಗೆ ಅಫೆಕ್ಟ್ ಮಾಡಬಹುದು ಅಂತ? ಹೌದು, ಈಗ ತೀವ್ರತೆ ಹೊಂದಂಥ ಸರ್ಜರೀಸ್ನಲ್ಲಿ ಈಗ ಸ್ಟ್ರಕ್ಚರಲ್ ಡಿಫೆಕ್ಟ್ ಆಗಿ ಹುಟ್ಟಿದಂಥ ಮಕ್ಕಳಲ್ಲಿ
ನಾವು ಮಲ್ಟಿಪಲ್ ಸ್ಟೇಜ್ ಸರ್ಜರೀಸ್ ಮಾಡ್ತೀವಿ. ಇದು ಸರ್ಜರಿ ಮಾಡಿದ ತಕ್ಷಣ ಅಲ್ಲಿಗೆ ಡಾಕ್ಟರ್ಸು ಮತ್ತು ಮಗುದು ಕನೆಕ್ಷನ್ ಹೋಯ್ತಂತ ಇಲ್ಲ. ಇದು ಸಾಕಷ್ಟು ವರ್ಷಗಳ ಕಾಲ ಅವರು ನಮ್ಮ ಹತ್ರ ಸಮಯಕ್ಕೆ ಬಂದು ತಪಾಸಣೆ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಬಂದಂಥ ಸಂದರ್ಭದಲ್ಲಿ ಕೆಲವು ಟೈಮ್ ಸ್ಕ್ಯಾನಿಂಗ್ ಅವಶ್ಯಕತೆ ಇರುತ್ತೆ, ಕೆಲವು ಟೈಮ್ ಮಗು ಬೆಳವಣಿಗೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತೀವಿ. ಅದನ್ನು ನೋಡಿಕೊಂಡು ಸಮಯಕ್ಕೆ ತಕ್ಕಂತೆ ಪರಿಹಾರವನ್ನು ನಾವು ಹೇಳ್ತಾ ಹೋಗ್ತೀವಿ. ಸಣ್ಣ ಪುಟ್ಟ ತೊಂದರೆಗಳಿದ್ದಾಗ ಅದಕ್ಕೆಲ್ಲ ನಾವು ಸರಿಯಾದ ಪರಿಹಾರ ಕೊಟ್ಟಂಥ ಸಂದರ್ಭದಲ್ಲಿ ಮಗು ಜೀವನ ಸರಿಯಾಗಿ ಸಾಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ. ನಾವು ಎಷ್ಟೇ ಒಂದು ಪ್ರಯತ್ನ ಮಾಡಿದರೂ ಸಹಿತ ಕಂಟ್ರೋಲಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಅಥವಾ ಮಗು ಮೋಷನ್ ಮಾಡೋದಕ್ಕೆ ಕಷ್ಟ ಇರ್ಬೋದು, ಅಥವಾ ಗಾಯಗಳ ನೋವು ಇರ್ಬೋದು. ಅದನ್ನೆಲ್ಲ ನಾವು ಅರಿತುಕೊಂಡು ಸರಿಯಾದ ಸಮಯದಲ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಮಗು ಆರೋಗ್ಯ ಸುಧಾರಣೆ ಆಗುತ್ತೆ. ಓಕೆ ಡಾಕ್ಟರ್, ಈಗ ಈ ಒಂದು ರೀತಿಯ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಬಂದಾಗ ಎಲ್ಲರೂ ಕೂಡ ಸರ್ಜರಿನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ, ಅಂತಹ ಪರಿಸ್ಥಿತಿ ಇರಲ್ಲ. ಲೋವರ್ ಮಿಡಲ್ ಕ್ಲಾಸ್ ಅಂತ ಬಂದಾಗ ಅಥವಾ ಮಿಡಲ್ ಕ್ಲಾಸ್ ಜನರಿಗೆ ಆಗೋದಿಲ್ಲ, ಅಷ್ಟು ಹಣಕಾಸಿನ ಸಮಸ್ಯೆ ಇರುತ್ತೆ, ಜೊತೆಗೆ ಇನ್ಶೂರೆನ್ಸ್ ಇರಲ್ಲ. ಇದ್ರೂ ಕೂಡ ಇನ್ಶೂರೆನ್ಸ್ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕವರ್ ಮಾಡಲ್ಲ. ಹಾಗೆ ಗವರ್ನಮೆಂಟ್ ಸ್ಕೀಮ್ಸ್ಗಳು ಕೂಡ ಕೆಲವೊಂದಿಷ್ಟಿದೆ ಅಂತ ಹೇಳಿದ್ರು, ಬಟ್ ಆ ಗವರ್ನಮೆಂಟ್ ಸ್ಕೀಮ್ಸ್ ಕೂಡ ಎಲ್ಲ ಕಾಯಿಲೆಗಳಿಗೆ ಆಗೋದಿಲ್ಲ. ಸೊ ಯಾವ ರೀತಿ ಇದೆ ಅಂತ ಈ ಒಂದು ವಿಚಾರಗಳಿಗೆ ಬಂದಾಗ? ಮಗು ಒಂದು ಕಾಯಿಲೆಯಿಂದ ಹುಟ್ಟಿದ ತಕ್ಷಣ ಅದು ಒಂದು ದೊಡ್ಡ ಆಘಾತ ಪೋಷಕರಲ್ಲಿ. ಒಂದು ಕಾಯಿಲೆ ಆಘಾತ ಆದರೆ ಇನ್ನೊಂದು ಅದಕ್ಕೆ ಸರಿಯಾದ ಶಸ್ತ್ರಚಿಕಿತ್ಸೆನ ಸರಿಯಾದ ಜಾಗದಲ್ಲಿ ಮಾಡಿಸ್ಬೇಕಂದ್ರೆ ಅದಕ್ಕೆ ಹಣಕಾಸಿನ ಅವಶ್ಯಕತೆ ಇರುತ್ತೆ. ಅದು ಇನ್ನೊಂದು ಆಘಾತ. ಯಾಕೆಂದರೆ ಈ ಥರ ಡಿಫೆಕ್ಟ್ ಆಗಿ ಹುಟ್ಟುತ್ತೆ ಅಂತ ಯಾರೂ ಕನಸು ಕಂಡಿರಂಗಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಭಾಳ ತೊಂದರೆ ಆಗುತ್ತೆ. ನೀವು ಹೇಳ್ದಂಗೆ ಕೆಲವು ಗೌರ್ಮೆಂಟ್ ಸ್ಕೀಮ್ಸ್ಗಳು ಇದ್ದಾವೆ. ಆ ಸ್ಕೀಮಲ್ಲಿ ಅದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ, ಕೆಲವೊಬ್ಬರಿಗೆ ಅಪ್ಲೈ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊತಾರೆ. ಇವನ್ ಗೌರ್ಮೆಂಟ್ ಸ್ಕೀಮಲ್ಲೂ ಸಹಿತ ಕೆಲವೊಂದು ಕಾಯಿಲೆಗಳಿಗೆ ಕವರ್ ಮಾಡ್ತಾರೆ. ಈಗ ನಾವು ಹೈಲಿ ಸ್ಕಿಲ್ಡ್ ಸರ್ಜನ್ಸ್ಗಳು ಸಾಕಷ್ಟು ಐ ಎಂಡ್ ಸರ್ಜರೀಸ್ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ರೋಬೋಟಿಕ್ ಸರ್ಜರೀಸ್ ಆ ಥರ ಎಲ್ಲ ಮಾಡ್ತೀವಿ. ಸೊ ಅದು ಲಿಮಿಟೇಷನ್ಸ್ ಇರುತ್ತೆ, ಈ ಥರ ಕಾಯಿಲೆಗೆ ಅಷ್ಟೇ ಕೊಡಬೇಕನ್ನೋದು. ಹಾಗಾಗಿ ಏನು ಸ್ಕೀಮ್ಸ್ ಏನಿದೆ ಗೌರ್ಮೆಂಟಿಂದ, ಈ ಥರ ಎಲ್ಲ ಕಾಯಿಲೆಗಳಿಗೂ ಸಹಿತ ಕವರ್ ಮಾಡೋದ್ರಿಂದ ಒಂದು ಹೆಲ್ಪ್ ಆಗುತ್ತೆ. ಇನ್ನೊಂದು ಇನ್ಶೂರೆನ್ಸಿಗೆ ಬಂದರೆ, ಈಗ ನೋಡಿ ಗೌರ್ಮೆಂಟ್ ಸ್ಕೀಮು ಮಕ್ಕಳಲ್ಲಿ ತೊಂದರೆಗೆ ಕವರ್ ಮಾಡ್ತಾರೆ, ಆದರೆ ಸಾಕಷ್ಟು ಇನ್ಶೂರೆನ್ಸ್ ಕಂಪ್ನಿದವರು ಕವರ್ ಮಾಡೋದಿಲ್ಲ. ಅದು ಏಕೆ? ಸೊ ಮೊದಲೇ ಇನ್ಶೂರೆನ್ಸ್ ತಗೊಂಡಿದ್ರು ಸಹಿತ ಮಾಡ್ತಾ ಇಲ್ಲ. ಇದೇ ನಾವು ಫಾರಿನ್ ಕಂಟ್ರೀಸ್ನಲ್ಲಿ ನೋಡಿದ್ರೆ, ನೀವು ಇನ್ಶೂರೆನ್ಸ್ ತಗೊಂಡಿದ್ರೆ ಡಿಫೆಕ್ಟ್ ಆಗಿ ಹುಟ್ಟಿದ ತಕ್ಷಣ ಅದಕ್ಕೆ ಕವರ್ ಮಾಡ್ತಾರೆ. ಈಗ ನಾವು ಕಾಯಿಲೆಗಳು ಎಲ್ಲ ಮಕ್ಕಳು ಸಹಿತ ತೊಂದರೆಯಿಂದ ಹುಟ್ಟೋದಿಲ್ಲ. ಈಗ ಹೇಳ್ಬೋದು ಒಂದು 3% ಮಕ್ಕಳು ಕಾಯಿಲೆಯಿಂದ ಹುಟ್ಟಬಹುದು. ಈಗ ಅವ್ರು ಇನ್ಶೂರೆನ್ಸ್ ಕವರ್ ಮಾಡಿದ್ರೆ ಓನ್ಲಿ 3% ಮಕ್ಕಳಿಗೆ ಅಷ್ಟೇ ಕವರ್, 97% ಮಕ್ಕಳಿಗೆ ಅವ್ರು ಕವರ್ ಮಾಡೋದಿಲ್ಲ. ಹಾಗಾಗಿ ಇದು ಒಂಥರ ವಿನ್ ಸಿಚುವೇಶನ್ ಅಂತ ಇರುತ್ತೆ. ಸೊ ಇನ್ಶೂರೆನ್ಸ್ ತಗೊಂಡಾಗ ಈ ತರ ಡಿಫೆಕ್ಟ್ಗಳಿಗೆ ಕವರ್ ಮಾಡೋದ್ರಿಂದ ಸರಿಯಾದ ಚಿಕಿತ್ಸೆಯನ್ನ ಸರಿಯಾದ ಸಮಯದಲ್ಲಿ ಮಾಡಬೇಕಾಗುತ್ತೆ. ಸಾಕಷ್ಟು ಸಲ ಈ ಮೇಜರ್ ಕಾಯಿಲೆಗಳಾಗಿ ಹುಟ್ಟಿದ ಮಗು ಒಂದೇ ದಿನದಲ್ಲಿ ಸರಿಯಾಗಿ ಮನೆಗೆ ಹೋಗೋದಿಲ್ಲ. ತೀವ್ರ ನಿಗಾ ಘಟಕ ಅಂದ್ರೆ NICU ಅಂತ ಏನು ಹೇಳ್ತೀವಿ, ICU ನಲ್ಲಿ ಇರಬೇಕಾಗುತ್ತೆ. ಕೆಲವು ಟೈಮ್ 1 ವಾರ 2 ವಾರ 3 ವಾರ ಇರಬೇಕಾಗುತ್ತೆ. ಕೆಲವೊಂದು ಮಕ್ಕಳು ಬೇಗ ಹುಟ್ಟುಬಿಡ್ತಾರೆ, ಪ್ರೀ ಟರ್ಮ್ ಅಂತ ಹೇಳ್ತೀವಿ. ಅಂತ ಸಂದರ್ಭದಲ್ಲಿ ಅಂಗಗಳು ಬೆಳವಣಿಗೆ ಆಗೋವರೆಗೂ ಸಹಿತ ಇರ್ಬೋದು. ಕೆಲವೊಂದು ಮಕ್ಕಳು 1 ತಿಂಗಳು 2 ತಿಂಗಳೆಲ್ಲ ICU ನಲ್ಲಿ ಇರಬೇಕಾಗುತ್ತೆ. ಸೊ ಈಗಿನ ಒಂದು ಪರಿಸ್ಥಿತಿನಲ್ಲಿ ಅದು ಬಹಳ ದುಬಾರಿ ಆದಂತ ಒಂದು ವಿಷಯ. ಹಾಗಾಗಿ ಇನ್ಶೂರೆನ್ಸ್ ಇದನ್ನ ಕವರ್ ಮಾಡೋದ್ರಿಂದ ಸಾಕಷ್ಟು ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ. ಸೊ ಈ ಒಂದು ವಿಷಯನ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ ಡಾಕ್ಟರ್, ಈ ಒಂದು ಮಕ್ಕಳಲ್ಲಿ ಸರ್ಜಿಕಲ್ ಡಿಸೀಸ್ ಯಾವ ರೀತಿ ಆಗುತ್ತೆ, ಜೊತೆಗೆ ಎಲ್ಲ ಒಂದು ಕಾಯಿಲೆಗಳಿಗೂ ಸರ್ಜರಿ ಅವಶ್ಯಕತೆ ಇರುವುದಿಲ್ಲ, ಟ್ರೀಟ್ಮೆಂಟ್ ಆಪ್ಷನ್ ಎಲ್ಲ ವಿಚಾರವಾಗೂ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳಲ್ಲಿ ಸರ್ಜಿಕಲ್ ಡಿಸೀಸ್ ಬಂದಾಗ ಯಾವ ರೀತಿ ಸರ್ಜರಿ ಪ್ರೋಸೆಸ್ ಇರುತ್ತೆ, ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಎಷ್ಟು ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ, ಎಲ್ಲ ವಿಚಾರವನ್ನ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರು. ನಿಮ್ಮ ಮಗುವಿನಲ್ಲೂ ಏನಾದರೂ ತೊಂದರೆ ಇದೆ, ನಾನು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕು, ಡಯಾಗ್ನೋಸ್ ಮಾಡಿಸ್ಬೇಕು, ಚೆಕಪ್ ಮಾಡಿಸ್ಬೇಕು ಅಂತಂದ್ರೆ ಸಾಕ್ರಾವರ್ಡ್ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿ ಮಾಡಿ ನಿಮ್ಮ ಮಗುವಿನ ಸಮಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.